ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಪಯಣಕ್ಕೆ ನಿಮ್ಮ ಬೆಂಬಲವಿರಲಿ. ಅಧ್ಯಾಯ 12 ಭಗವದ್ಗೀತೆ. ಭಕ್ತಿ ಯೋಗ. ಭಕ್ತಿ ಸೇವೆ. ಕೃಷ್ಣನಲ್ಲಿ ಪರಿಶುದ್ಧ ಪ್ರೇಮವೇ ಆಧ್ಯಾತ್ಮಿಕ ಅಸ್ತಿತ್ವದ ಅತ್ಯುನ್ನತ ಗುರಿ. ಇದನ್ನು ಸಾಧಿಸಲು ಭಕ್ತಿ ಯೋಗವು ಅಥವಾ ಶ್ರೀಕೃಷ್ಣನ ಪರಿಶುದ್ಧ ಭಕ್ತಿಪೂರ್ವಕ ಸೇವೆಯು ಅತ್ಯುನ್ನತ ಮತ್ತು ವಿವಿಧವಾದ ಮಾರ್ಗ. ಈ ಪರಮ ಮಾರ್ಗವನ್ನು ಅನುಸರಿಸುವವರು ದೈವಿ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಅಧ್ಯಾಯ 13 ಕ್ಷೇತ್ರಜ್ಞ ವಿಭಾಗ ಯೋಗ. ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ದೇಹ, ಕಾಮ, ಆತ್ಮ ಮತ್ತು ಅವೆರಡನ್ನು ಮೀರಿದ ಪರಮಾತ್ಮ, ಇವುಗಳ ನಡುವಣ ವ್ಯತ್ಯಾಸಗಳನ್ನು ಅರ್ಥಮಾಡಿಕೊಳ್ಳುವವನು ಈ ಐಹಿಕ ಜಗತ್ತಿನಿಂದ ಬಿಡುಗಡೆ ಹೊಂದುತ್ತಾನೆ. ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ. ಭೌತಿಕ ಪ್ರಕೃತಿಯ ತ್ರಿಗುಣಗಳು. ದೇಹಧಾರಿಗಳಾದ ಎಲ್ಲ ಆತ್ಮಗಳು ಐಹಿಕ ಪ್ರಕೃತಿಯ 3 ಗುಣಗಳು ನಿಯಂತ್ರಣಗಳಲ್ಲಿರುತ್ತವೆ: ಸಾತ್ವಿಕ, ರಾಜಸ ಮತ್ತು ತಾಮಸ. ಇವು ಆ 3 ಗುಣಗಳು. ಈ 3 ಗುಣಗಳು ಯಾವುವು, ನಮ್ಮ ಮೇಲೆ ಅವು ಹೇಗೆ ಪರಿಣಾಮ ಬೀರುತ್ತವೆ, ಮನುಷ್ಯನನ್ನು ಅವುಗಳನ್ನು ಮೀರುವುದು ಹೇಗೆ ಎನ್ನುವುದನ್ನು ಮತ್ತು ದಿವ್ಯ ಸ್ಥಿತಿಯನ್ನು ಪಡೆದವನ ಲಕ್ಷಣಗಳನ್ನು ಶ್ರೀಕೃಷ್ಣನು ವಿವರಿಸುತ್ತಾನೆ.